ಇಷ್ಟೊತ್ತನ ಎಲ್ಲಿ ಹೋಗಿದ್ರಿ ನೀವು? ದವಾಖಾನೆಗೆ ಹೋಗ್ಬೇಕಂತ ಹೇಳಿದ್ನಿಲ್ಲ ನಾನು. ಕಾರ್ ಸಾಕಾತು. ಫೋನ್ ಹಚ್ಚಿದ್ರೆ ಫೋನ್ ಎತ್ತಲಿಲ್ಲ. ಎಲ್ಲಿ ಹೋಗಿದ್ರಿ ನೀವು? ಅದು ಒಂದು ಸತ್ಯ ತಿಳ್ಕೊಬೇಕಿತ್ತು, ಅದಕ್ಕೆ ಹೋಗಿದ್ದೆ. ಯಾವ ಸತ್ಯ ತಿಳ್ಕೊಬೇಕಿತ್ತು? ನಿಮ್ಮ ಆರೋಗ್ಯಕ್ಕಿಂತ ಹೆಚ್ಚಿಂದನ ಅದು? ಹೌದು, ಅದು ನಮ್ಮ ಜೀವನದ ಸತ್ಯ, ಅದಕ್ಕೆ ಅದನ್ನು ತಿಳ್ಕೊಬೇಕಿತ್ತು, ಹೋಗಿದ್ದೆ. ಸರ್, ನೀವು ನನ್ನಿಂದ ಏನಾದರೂ ಮುಚ್ಚಿಟ್ಟಿರಿ? ನಾನು ಏನು ಮುಚ್ಚಿಟ್ಟಿನಿ? ಎಲ್ಲ ನಿಮ್ಮ ಹತ್ರ ಹೇಳಿನಲ್ಲ, ನಾನು ನಿಮ್ಮ ಮದುವೆ ಆಗಿದ್ದ. ಸರ್, ಒಂದು ಸುಳ್ಳನ್ನು ಮರೆಮಾಚಿದ್ರೆ ಅದು ಸಂಸಾರ ಅನ್ನೋ ನೌಕೆನ ಹಾಳು ಮಾಡುತ್ತೆ. ಅದು ಸಂಬಂಧನ ಕೆಡಿಸ್ತೈತ್ರಿ ಸರ್. ಏನು ಹೇಳಕತ್ತೀರಿ ನೀವು? ನನಗೊಂದು ಅರ್ಥ ಆಗವಲ್ದು. ಇವತ್ತು ನನ್ನ ಹತ್ರ ಎಲ್ಲ ಸತ್ಯ ಹೇಳ್ಬೇಕು ನೀವು. ನಿಮ್ದು ಹಿಂದಿನ ಜೀವನದ್ದು ನನಗೆ ಸತ್ಯ ಹೇಳಬೇಕು. ಎಲ್ಲ ಹೇಳಿನಲ್ಲ ನಿಮ್ಮ ಮುಂದೆ. ಪೂರ್ತಿಯಾಗಿ ಹೇಳಿಲ್ಲ ನೀವು, ಕೆಲವೊಂದು ವಿಚಾರನ ಮುಚ್ಚಿಟ್ಟಿರಿ. ಅದು ನನ್ನ ಹತ್ರ ಹೇಳ್ಕೊಬೇಕು ಇವತ್ತು. ಯಾವ ವಿಚಾರ? ನಾ ಯಾವ ವಿಚಾರನ ಮುಚ್ಚಿಟ್ಟಿಲ್ಲ. ನೀವು ಯಾರನ್ನಾದ್ರೂ ಪ್ರೀತಿ ಮಾಡಿದ್ರಿ? ಅಲ್ಲ ರೀ, ನಾನು ನಿಮಗೆಲ್ಲ ಹೇಳಿನಿ. ಹೇಳಿದ್ರು ಆ ಜೀವನದಾಗ ಮೊದಲೇ ಪ್ರೀತಿನೂ ನೀವ, ಕೊನೆ ಪ್ರೀತಿನೂ ನೀವ. ಯಾಕೆ ಹಿಂಗತಿ ಕೇಳಕತ್ತೀರಿ? ಯಾರು ಏನು ಹೇಳಿದ್ರು ನಿಮಗೆ? ನೆನಪು ಮಾಡ್ಕೊರಿ ಸರ, ನನ್ನ ಹತ್ರ ಸುಳ್ಳು ಹೇಳಬೇಡ್ರಿ. ಇನ್ನು ಸುಳ್ಳು ಹೇಳಿದ್ರು ಏನೂ ಪ್ರಯೋಜನ ಇಲ್ಲ, ನನಗೆಲ್ಲ ಗೊತ್ತಾಗೈತಿ. ಇನ್ನಾರ ಕರೆ ಹೇಳ್ರಿ. ಅಲ್ಲ, ನಾನು ಏನೂ ತಪ್ಪು ಮಾಡಿಲ್ಲ. ನಾನು ಎಲ್ಲ ಕರೆನೇ ಹೇಳಕತ್ತೀನಿ. ನಾನು ಇಷ್ಟೆಲ್ಲ ಕೇಳಕತ್ತೀನಿ, ಆದರೂ ನೀವು ಹೇಳವಲ್ರಿ. ರಾಜೇಶ್ವರಿ ಅಂದ್ರೆ ಯಾರು? ರಾಜೇಶ್ವರಿನಾ? ನೆನಪು ಮಾಡ್ಕೊಡ್ರಿ ಸರ, ನನಗೆ ಸಿಟ್ಟು ಬಂತಂದ್ರೆ ನಾನು ತಡ್ಕೊಳಕ್ಕಾಗಂಗಿಲ್ಲ. ಇದನ್ನು ಕಂಡು ಹಿಡಿಯೋದು ನನಗೆ ಭಾಳ ತಗಂಗಿಲ್ಲ. ಆದ್ರೆ ನಿಮ್ಮ ಬಾಯಿಲಿಂದ ಕೇಳಬೇಕಿತ್ತು, ಅದಕ್ಕೆ ಕೇಳಾಕತ್ತೀನಿ, ಹೇಳ್ರಿ. ರಾಜೇಶ್ವರಿ? ಹಾಂ, ಹೌದು. ರಾಜೇಶ್ವರಿ ಅಂತೇಳಿ ನಮ್ಮ ಮಾವನ ಮಗಳು ಇದ್ಲು. ಆಕಿ ನನ್ನ ಇಷ್ಟಪಡ್ತಿದ್ಲು. ನಾನು ಆಕಿನ ಯಾವತ್ತೂ ಆ ದೃಷ್ಟಿಯಲ್ಲಿ ನೋಡೇ ಇಲ್ಲ. ಇಷ್ಟೇನಾ, ಮತ್ತೇನಾದರೂ ಐತಾ? ಅದು ಏನಾತಪ್ಪ ಅಂದ್ರೆ, ಪಾರು ಬಂದು ನಾನು ನೋಡಿಲ್ಲ ಅಂದ್ರೆ ಗುರ್ತಡೆಯಂಗಿಲ್ಲ. ಪಾಪ ಯಾವಾಗಲೂ ಕೇಳ್ತಿದ್ಲು, ನಿಮ್ದು ಟಪ್ಗಿ ತೆಗಿರಿ ಆಸೆ ಹಾಕೋಬೇಡ್ರಿ ಅಂತಿದ್ಲು. ಪಾಪ ಒಂದು ಸತಿನಾರ ಆಕೆ ಆಸೆನ ನೆರವೇರ್ಸೋಣ ಅಂತೇಳಿ ಟಪ್ಗಿ ತೆಗಿತೀನಿ ರೀ ನಾನು. ನೋಡ್ಬೇಕು ಆಕಿದು ಮುಖಭಾವ ಹೆಂಗಿರ್ತದಂತಿ. ಇವ್ರೇನು ನಾ ಮಾತಾಡ್ಸಿದ್ರು ಹಂಗೆ ಬದುಕ್ನ ಹೋಗ್ಬಿಟ್ಲಲ್ಲ. ಸಿಟ್ಟಿಗೆದ್ದು ಯಾಕೆ ಹಿಂಗತಿ ಮಾಡಿದ್ಲ? 2 ದಿನದ ಹೊತ್ತಾತ ನನ್ನ ಚಂದಕ್ಕೆ ಮಾತಾಡ್ಸವಳ. ಯಾಕೋ ಏನಪ್ಪ. ಅಯ್ಯೋ ಶಿವನ, ನೀವ ಮಗನ ಮಗ ಇಲ್ಲಿ ಬಂದು ನಿಂತಾನ? ಯಾರಾಗದ ನೀವ? ಯಾರು ನೀನು? ಇಷ್ಟು ಮಾತಾಡ್ಸಿದ್ರು ಸುಮ್ಮನೆ ನಿಂತಿಯಲ್ಲ, ಗಾಡ್ಗಂಬ ನಿಂತಂಗ ಹಂಗ ನಿಂತಿಯಲ್ಲ. ಮಾತಾಡಂಗೆ ಇಲ್ಲ ನಾನು. ಬಂದು ನನ್ನ ಮಕ್ಕ ನೋಡುವಳಕ್ಕೆ ಆಕಿದು ಮುಖಭಾವ ಹೆಂಗಿರ್ತತಿ ನೋಡ್ಬೇಕಾಗಿತ್ತು ನಾನು. ಇವಂಗ ದೇವ್ರ ಬಾಯಾರ ಕೊಟ್ಟರಿಕಿಲ್ಲ, ಗಪ್ಪ ಅದನ ನಾ ಇಷ್ಟು ಮಾತಾಡ್ಸಿದ್ರು. ಯಾರಿದ್ದಾನ? ತಡಿ ಹೋಗಿ ನೋಡಿ ಬಿಡ್ತೀನಿ. ಇಷ್ಟು ಮಾತಾಡಿದ್ರು ಗಪ್ನ ನಿಂತಾನ. ಸರ ಹಬ್ಬ ಅಂತೂ ಕಂಡು ಹಿಡಿದಿಲ್ಲ ನಾನು. ಸಿಟ್ನ್ಯಾಕ ಹಿಂದೆ ಬಂದು ತೆಲಿಗೆಡ್ಡಿ ಬಿಗಿತಾಳ ಅಂತ ಮಾಡಿದ್ ನಾನು. ಯವ್ವ ಸರ, ಏನ್ರಿ ನಿಮ್ಮ ಅವತಾರ? ಎಷ್ಟು ಸಲ ಹೇಳಿನಿ ತಪ್ಗಿ ತೆಗೀರಿ ಅದನ್ನ ಅಂತೇಳಿ. ಇವತ್ತೇನ್ರಿ ಅಂತೂ ಇಂತೂ ಇಷ್ಟು ದಿನದ ಕನಸು ನನಸಾತು. ಹನುಮಪ್ಪ ಗುಡಿಯಾಗರ ಅದಾನಿಲ್ಲ. ಎಷ್ಟು ದಿನ ಆತ ನಾ ಹೇಳಕತ್ತ ನಿಮ್ಮನ್ನ ನೋಡ್ದಾಗಿಂದನು ಟಪ್ಗಿ ತೆಗೀರಿ ಸರ್ ಅಂತಿದ್ದೆ. ಇವತ್ತು ನನ್ನ ಆಸೆ ನೆರವೇರ್ತು ನೋಡ್ರಿ. ನನಗೊಂಥರ ಆಗತ್ತೆ ಪಾರು, ಒಂದ್ಸತಿ ಅಷ್ಟೇ. ಸುಮ್ಮನೆ ಹೆಂಗಿರ್ತೀನಿ ಟಪ್ಗಿ ತೆಗೆದ್ರ ಅಂತ ತೋರಿಸ್ಬೇಕಿತ್ತು, ತೋರಿಸ್ದೆ. ಈಗ ಹೋಗಿ ಟಪ್ಗಿ ಹಾಕೊಂಡ್ಬರ್ತೀನಿ. ಹಿಂಗೆ ಇರಿ ಸರ್, ಎಷ್ಟು ಚಂದ ಕಾಣ್ತೀರಿ, ರಾಜ್ಕುಮಾರ್ ಕಂಡಂಗೆ ಕಾಣ್ತೀರಿ. ನಮ್ಗೆ ಟಪ್ಗಿನ ಬರೋಬ್ಬರಿ ಇರ್ತತಿ. ನಮ್ಗೆ ಉಳ್ಕೆದೆಲ್ಲ ಬರೋಬ್ಬರಿ ಇರಂಗಿಲ್ಲ. ಯಾಕ ಭಾಳ ಯೋಚನೆ ಮಾಡಕತ್ತಿಲ್ಲ ಪಾರು? ಏನು ಅದು 2 ದಿನದ ಹೊತ್ತಾತು ನಾನು ಕೂಡ ನಮ್ರೇನು ಚಂದಾಗ ಮಾತಾಡೋವಳ್ಳ. ಯಾಕನ್ರಿ ನಾ ಮಾತಾಡಿದ್ರು ಅಷ್ಟೇ ಮಾತಾಡ್ತಾ. ರಶ್ಮಿ ವಿಚಾರನ ನಿಮ್ಮ ಅಣ್ಣ ಹೇಳಿರ್ಬೇಕು ಅನಿಸ್ತತಿ. ಅದಕ್ಕೆ ನೋಡು, ಇಷ್ಟೆಲ್ಲ ಗೊತ್ತಿದ್ರು ನನ್ನ ಮುಂದೆ ಹೇಳಿಲ್ಲ ಅಂತ ಏನಾರ ಬೇಸರ ಮಾಡ್ಕೊಂಡಿರ್ಬೇಕು. ಅದಕ್ಕೆ ನೋಡು, ಇಂಥ ವಿಚಾರಕ್ಕೆ ಸಂಬಂಧಗಳು ಹಾಳಾಕವು ಅಂತ ಅನ್ನೋ ಹೊತ್ತಿಗೆ ಅದನ್ನು ಇದ್ದ ಸತ್ಯನ ಹೇಳಿಬಿಡೋದು ವಾಸಿ. ಇದರಿಂದ ಏನೂ ತೊಂದರೆ ಆಗಂಗಿಲ್ಲ. ರೇಣುಗ ಹೇಳಿಬಿಡು ಆ ವಿಚಾರನ. ಹಂಗಂತೀರಾ? ನಾ ಹೇಳಿದ್ನಲ್ಲ. ಮೊದ್ಲೇಕಿ ಕೂಡ ಮಾತಾಡು. ಸರಿ, ಮತ್ತೆ ಯಾರು ನೋಡಿದ್ರು ಕಷ್ಟ. ನಾನು ಟಪಿಗೆ ಹಾಕೊಂಡ್ಬರ್ತೀನಿ. ಸರ್ ನಿಂದ್ರಿ. ಅಯ್ಯೋ ಹೋಗಿಬಿಟ್ರಿ ನೋಡಿ. ಹಂಗೆ ಎಷ್ಟು ಚಂದ ಕಾಣಕತ್ತಿದ್ರು, ಹೀರೋ ಕಂಡಕ್ಕೆ ಕಾಣಕತ್ತಿದ್ರು. ಅದನ್ನ ಎದಕ್ಕೆ ಹಾಕೊಂತಾರೆ ಏನು ಟಪಿಗಿನ? ರೇನು ಒಂದು ನಿಮಿಷ ನಿಂತ್ಕೊ. ಏನು ಹೇಳಕ್ಕ? ಯಾಕೆ ರೇನು ನನ್ನ ಕೂಡ ಚಂದಾಗ ಮಾತಾಡವಲ್ಲಿ? ಏನಾತ? ಅಲ್ಲ, ನನ್ನಿಂದ ಏನಾರ ತಪ್ಪಾಗೈತೇನ? ಹಂಗೇನಿಲ್ಲಕ್ಕ. ಮತ್ತೆ ಯಾಕೆ ನನ್ನ ಕೂಡ ಮಾತಾಡವಲ್ಲಿ? ಹಂಗೇನಿಲ್ಲಕ್ಕ. ನಾ ಬರೋಬ್ಬರಿ ನಾವೇನು ಪರಕ್ಕ. ನಾನು ಸ್ವಲ್ಪ ಕೆಲಸ ಐತಿ ಒಳಗೆ. ರೇನು ನಿಂತ್ಕೊ, ನಾನು ನಿನ್ನ ಕೂಡ ಮಾತಾಡ್ಬೇಕು. ಅಕ್ಕ ನನ್ನ ಕೆಲಸ ಐತಿ, ಮತ್ತೆ ಮಾತಾಡೋಣ ತಗೋ. ರೇನು ಪ್ಲೀಸ್ ನಿಂದಿರು, ನಾ 1-2 ಮಾತು ಮಾತಾಡ್ಬೇಕು ನಿನ್ನ ಕೂಡ. ನನ್ನ ಮೇಲೆ ನಿನಗೆ ಸಿಟ್ಟು ಬಂದಿರ್ಬೋದು, ಅಕ್ಕ ನನ್ನ ಮುಂದೆ ಸತ್ಯ ಹೇಳಿಲ್ಲ ಅಂತ ಹೇಳಿ. ನೋಡಕ್ಕ, ನಾನು ಎಲ್ಲರೂ ನಮ್ಮವ್ರು ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಒಂದೊಂದು ಸತಿ ಏನಾಗುತ್ತೆ, ಅವರು ನಮ್ಮನ್ನು ನಮ್ಮವ್ರು ಅಂತ ಅನ್ಕೊಂಡಿರಂಗೇ ಇಲ್ಲ. ಅವರು ಬೇರೆನ ಅನ್ಕೊಂಡಿರ್ತಾರೆ. ನಾನು ಯಾವುದು ಅದನ್ನು ಇಟ್ಕೊಂಡಿಲ್ಲ ಬಿಡು. ರೇನು ಆ ಥರ ಮಾತಾಡಬೇಡ ರೇನು. ಅದು
ನಂಗೆ ಗೊತ್ತೈತಿ ಅಣ್ಣ ನಿನಗೆ ಈ ವಿಚಾರ ಹೇಳಿರ್ಬೋದು, ಅದಕ್ಕೆ ನೀನು ಸಿಟ್ಟು ಬಂದೈತಂತ ಅನ್ಕೋತೀನಿ. ನನಗೆ ನಿನ್ನ ಮುಂದೆ ಹೇಳಬಾರ್ದಂತಲ್ಲ, ನಂಗೆ ಒಂದು ಸ್ವಲ್ಪ ಅದನ್ನು ಯಾವ ರೀತಿ ನಿನಗೆ ಹೇಳಬೇಕು ಅಂತ ಯೋಚನೆ ಮಾಡಕತ್ತಿದ್ದೆ ಅಷ್ಟೇ. ಯಾವ ವಿಚಾರ ಬಗ್ಗೆ ಮಾತಾಡಕತ್ತಿ ಅಕ್ಕ? ಹುಟ್ಟಿದ ಕೂಡೇನ ನಮ್ಮ ರಶ್ಮಿ ಮಗುನ ಕಳ್ಕೊಂಡ್ಬಿಟ್ಲು. ಆಕಿ ಪರಿಸ್ಥಿತಿ ಭಾಳ ಗಂಭೀರ ಇತ್ತು. ಆಕಿ ಎದ್ದ ಕೂಡೇನ ನನ್ನ ಮಗು ಎಲ್ಲೈತೆ ಅಂತ ಕೇಳಕತ್ಲು. ಡಾಕ್ಟರ್ ಎಲ್ಲ ಆಕಿಗೆ ಶಾಕಿನ ವಿಚಾರ ಹೇಳಬಾರ್ದು ಅಂತಂದಿದ್ರು. ಹಿಂಗಾಗಿ ಏನು ಮಾಡೋಣ ಅಂತೇಳಿ ಕುಂತಿದ್ವಿ. ಆವಾಗ ಅದೇನೋ ಮಗ್ಳ ಬೆಡ್ನ್ಯಾಗ ಒಂದು ಮಗುನ ಹೆತ್ತು ಪಾಪ ತೀರ್ಕೊಂಡ್ಬಿಟ್ಲಕ್ಕಿ. ಅದಕ್ಕೆ ಆ ಮಗುನ ಅಂದ್ರೆ ಆಕಿಗೂ ಯಾರೂ ಇದ್ದಿದ್ದಿಲ್ಲಂತ, ಅದಕ್ಕೆ ಆ ಮಗುನ ತಂದು ರಶ್ಮಿ ಮಗ್ಳು ಹಾಕಿದ್ವಿ. ಇಷ್ಟೇ ನಡೆದಿರೋದು. ಅದನ್ನು ನಿನಗೆ ಹೇಳಬಾರ್ದು ಅಂತೇನು ಇದ್ದಿದ್ದಿಲ್ಲ. ನಾನು ಸಮಯ ನೋಡ್ಕೊಂಡು ಹೇಳೋಣ ಅಂತೇಳಿ ಅಂದ್ಕೊಂಡಿದ್ದೆ. ಪ್ಲೀಸ್ ತಪ್ಪು ತಿಳ್ಕೊಬೇಡ ಪಾರಕ, ಸಾರಿ. ನಾನು ನಿನ್ನ ಮ್ಯಾಗ ಅಪಾರ್ಥ ಮಾಡ್ಕೊಂಡಿದ್ದು ಕರೆ ಐತಿ ನೋಡು. ನಾನು ಇಷ್ಟೆಲ್ಲ ಹಚ್ಕೋತೀನಿ, ಅಕ್ಕ ಯಾಕೆ ಹಿಂಗತಿ ಮಾಡಿದ್ಲ ಅಂತ ಅನಿಸ್ತು ನನಗೆ. ಈ ವಿಚಾರ ನನ್ನ ಹೇಳಿಲ್ಲ, ಅತ್ತಿ ಹೇಳಿದ್ರು. ಅದಕ್ಕೆ ನೋಡು ಹೆಂಗೆ ಅದಾಳಿಕೆ ಅಕ್ಕ ಅಂತ ಅನಿಸ್ತು. ನಾನು ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಿಲ್ಲ. ನಮ್ಮಕ್ಕ ನನ್ನ ಹತ್ರ ಹೇಳಾರ್ದೆ ಇರಂಗಿಲ್ಲ ಅಂತೇಳಿ ತಿಳ್ಕೊಳೋ ಅಷ್ಟು ಬುದ್ಧಿ ಇರಲಿಲ್ಲ ನನಗೆ. ಅಕ್ಕ ನನ್ನಿಂದ ತಪ್ಪಾತಕ್ಕ, ಸಾರಿ. ಸಾರಿ, ನೀ ಕೇಳಬೇಕಾಗಿಲ್ಲ, ನಾನು ಕೇಳಬೇಕು. ಮನೆಯವ್ರು ಅಂದ ಬಳಿಕ ಈ ವಿಚಾರ ನಾನು ಹೇಳಬೇಕಿತ್ತು. ನಾನು ತಡ ಮಾಡಿ ಹೇಳಿದ್ದಕ್ಕೆ ಸಾರಿ. ಪರವಾಗಿಲ್ಲ ಬಿಡಕ್ಕ. ಇನ್ನೊಂದು ಸ್ವಲ್ಪ ತಿನ್ಬೇ. ಹೋದೆ, ಒಂದು ಉಪ್ಪಿಲ್ಲ ಕಾರಿಲ್ಲ, ಸಪ್ಪ ಅಡಿಗೆ ತಿನ್ನಕ್ಕಾಗಿಲ್ಲ ನನ್ನ ಕೈಲಿಂದ. ಯವ್ವ ನಾಲಿಗೆಲ್ಲ ಒಂಥರ ಜಿಡ್ಡು ಹಿಡ್ದಂಗೆ ಆಗೈತೆ ಬೇಯವ್ವ. ಬಿಸಿ ಬಿಸಿ ರೊಟ್ಟಿ, ಆಮೇಲೆ ಹಸಿಕಾಯಿ ಹಿಂಡಿ ಎಣ್ಣೆ ಹಚ್ಕೊಂಬ ಬೇಯವ್ವ, ನಾನು ತಿನ್ನೋಂಗಾಗೈತೆ ಬೇಯವ್ವ. ವಯಸ್ಸು ಹಾದಿಗಡಿ ಹಸಿಕಾಯಿ ಹಿಂಡಿ ತಿಂತಿ, ತೆಲಿಗಿಲಿ ಕೆತ್ತ ನಿಂದು ನೋಡುವ. ಎದೆ ಹಾಲು ಕುಡ್ಸಾಕಿ ಹಂಗೆ ಖಾರ ತಿನ್ನಬಾರ್ದು, ಕೂಸಿನ ಹೊಟ್ಟಿ ಚಾಡ್ಸತ್ತವ. ನೀ ಏನು ತಿಂತೀಯಲ್ಲ ಅದೆಲ್ಲ ಕೂಸಿನ ಮ್ಯಾಗ ಪರಿಣಾಮ ಬೀರ್ತತಿ. ಒಂದು 3 ತಿಂಗಳರ ಒಂದಿಟ್ಟು ಬಾಯಿ ಕಟ್ಟು. ಏನು ಬಾಯಿ ಕಟ್ಟೋದ ಏನೋ, ಒಟ್ಟು ಹಸಿಕಾಯಿ ಖಾರ ಹಾಕಿ ಮಾಡಂಗೇ ಇಲ್ಲ ಅಡುಗೆನ ನೀವು. ಅಲ್ಲನ ಉಪ್ಪಿಟ್ಟು ಮಾಡಿದ್ರು ಬರೀ ಒಣಕಾಯಿ ಖಾರ ಹಾಕಿ ಮಾಡ್ತೀವಿ, ಅದು ಸೇರಿ ಆಗಂಗಿಲ್ಲ ಬಿಡಂಗಿಲ್ಲ. ನೋಡ್ರಿ ರಶ್ಮಿ, ಮಕ್ಳು ಹುಟ್ಟಿಂದ ನಾಲ್ಗೆ ರುಚಿ ನೋಡಬಾರ್ದವ, ಮಕ್ಕಳ ಆರೋಗ್ಯ ನೋಡ್ಬೇಕು. ಇನ್ನೂ 10 ಸಲ ಹೇಳ್ರಿ ಆಕಿಗೆ. ಇವತ್ತು ಮುಂಜಾನೆ ಅಂತ ತತ್ತಿ ಕುದಿಸ್ಕೊಟ್ಟಿನಿ, ತತ್ತಿ ತಿನ್ಲಿಲ್ಲ ನೋಡ್ರಿ. ಅದ್ರಾಗ ಖಾರ ಉಪ್ಪು ಹಾಕಿ ಅದೇನೋ ಫ್ರೈ ಮಾಡ್ತಾರಲ್ರಿ ಎಣ್ಣೆಗೆ, ಹಂಗೆ ಫ್ರೈ ಮಾಡ್ಕೊಡ್ಬೇಕಂತ ನೋಡು. ಹಂಗತಿ ತಿಂತಾರ ರೀ ತತ್ತಿನ. ಏನು ಕೇಳ್ತೀರಿ, ಒಟ್ಟ ಬಾಯಿ ಕಟ್ಟಂಗಿಲ್ಲಿಕ್ಕಿ. ನಾವೆಲ್ಲ ಹಡ್ದಾಗವ ಹಸಿ ತತ್ತಿನ ಜವಾರಿ ತತ್ತಿ ಹಸಿವು ಹಂಗೆ ಕುಡ್ದೀವು. ಈ ಹುಡುಗರು ಹೆಂಗೆ ಏನಂತಿನ್ನ ಆಳ್ವಿ ಕುಡಿವ ಅಂತಂದ್ರೆ ಆಳ್ವಿನೂ ಕುಡಿಯಕ್ಕೆ ನಾ ಯಾಕಂತಾಳ. ಅಯ್ಯಯ್ಯ, ನೀವು ಹಾಕಿ ಕೊಟ್ಟಿದ್ದು ನೋಡಿದೆ ನಾನು, ಖುಷಿನೇ ತುಂಬ್ಕೊಂತಿದ್ನಲ್ರಿ. ನೋಡಿದೆ, ಆ ಕಾಟ ತಳಗ ಸಚ್ಚಿದಳ್ರಿ. ಏಟ್ ಹೇಳಿದ್ರು ಅಷ್ಟ ಬೇಗ ಕುಡ್ಸಿನಿ ನೋಡ್ರಿ ಹಾಳಿ. ಹಿಂಗತಿ ಆದ್ರೆ ಹೆಂಗೆ ರೀ ಅಕ್ಕಾರ, ಒಂದಿಟ್ಟು ನೀವ ತಿಳಿಸಿ ಹೇಳ್ರಿ. ಅತ್ತೆ ನನಗದೆಲ್ಲ ಬೇಷ್ ಆಗಂಗಿಲ್ಲ. ಬೇಷ್ ಆಗಂಗಿಲ್ಲ ಅಂದ್ರೆ ಹೆಂಗವ, ಒಂದಿಟ್ಟು ನಿಮ್ಮ ಅಕ್ಕನ ನೋಡಿ ಕಲಿ. ನಿಮ್ಮ ಅಕ್ಕ ಹೆಂಗೆ ಬಾಯಿ ಕಟ್ತಾಳ ನೋಡು. ನೀ ಬಾಯಿ ಕಟ್ಟಿದ್ರೆ ನಿನ್ನ ಮಗುವಿನ ಆರೋಗ್ಯ ಚಂದಗಿರ್ತತಿ. ಆತಾಳ್ರಿ. ಸ್ವೆಟ್ರ್ ಹಾಕೋ ಅಂದ್ರೆ ಇದೊಂದು ಏಲ್ ಸುತ್ತಾಕೊಂಡು ಕುಂತು ಬಿಡ್ತಿ. ಮಾತಾಡ್ಸಕ್ಕೆ ಬರೋರು ಹೋಗಾರು ಈ ಕಣ್ಣು ಹತ್ತಂಗಿಲ್ಲನ. ಸ್ವೆಟ್ರ್ ಹಾಕೋಬೇಕವ, ಹಡ್ದಾರ ಗತಿ ಇಲ್ಲ ನೀನು. ಕಿವಿಯಾಗ ಹತ್ತಿ ಇಟ್ಕೋಬೇಕು, ತಲೆ ತುಂಬ ಹೊತ್ಕೋಬೇಕು, ಅದು ಒಟ್ಟೆ ಇಲ್ಲ ನೋಡು. ಯಾಕೆ ಅದು ಕಿವಿಯಾಗ ಹಳ್ಳಿ ಇಟ್ಕೊಂಡ್ರೆ ಗುಳುಗುಳು ಅಂತೈತೆ, ಅದಕ್ಕೆ ಇಟ್ಕೊಳಂಗಿಲ್ಲ. ಅಮ್ಮನ ಇಟ್ಕೋಬೇಕಿತ್ತು ನಿಮ್ಮವಾರ ಬದ್ಲಿ. ಅಮ್ಮಿದ್ಲ ಹೇಳ್ತಿದ್ಲೆ ನಿನಗೆ. ನೋಡುವ, ಪ್ರಕೃತಿ ಭಾಳ ಅಂದ್ರೆ ಭಾಳ ಸೂಕ್ಷ್ಮ ಇರ್ತೈತಿ ಹಡ್ದಾಗ. 1 ತಿಂಗಳರ ಚಂದಾಗ ಜೋಪಾನ ಮಾಡ್ಕೋಬೇಕು ನಮ್ಮ ಪ್ರಕೃತಿನ. ಮೊದಲಿನ ಸ್ಥಿತಿ ಬರ್ಬೇಕಾದಿಲ್ಲ ಅದು. ಚಲೋ ಆಹಾರ ತಿನ್ಬೇಕು, ಚಂದಾಗ ಇರ್ಬೇಕು. ಒಂದಿಟ್ಟು ಕೈ ಕಾಲರ ಕಾಸ್ಕೋಬೇಕ ಕುಪ್ಪಡಿಗೆ ಹಾಕಿದಾಗ. ಹೊಟ್ಟಿ ಬ್ಯಾಡ್ ಬಿಡು, ಸಿಜರಿನ್ ಆದವ್ರಿಗೆ ಅದೆಲ್ಲ ಮಾಡಂಗಿಲ್ಲ. ಕಡಿಕ ಕೈ ಕಾಲರ ಕಾಸ್ಕೋಬೇಕ. ಅಯ್ಯೋ ನಾವು ಏಟ್ ಹೇಳಿದ್ರು ಆಟ ರೀ ಈಗಿನ ಹುಡುಗರು ಹಂಗೆ. ನಮ್ಮ ಪಾರ ಹೋಗ್ಬೇಕಿ ನೋಡ್ರಿ, ನನ್ನ ಮಾತು ಕೇಳೋ ಆಕಿ. ಇವ್ರಂಕರು ಹೊಟ್ಟೆ ಕೇಳಂಗಿಲ್ಲ, ಅದ್ರಾಗ ಈ ಕೆಂಕರು ಹೊಟ್ಟೆ ಕೇಳಂಗಿಲ್ಲ ರೀ ನನ್ನ ಮಾತು. ನೋಡುವ ರಶ್ಮಿ, ಈಗ ನಿಂದು ಪ್ರಕೃತಿ ಕಾಕೊಂಡ್ರೆ ಚಂದ ಇರ್ತತವ. ಇಲ್ಲ ಅಂದ್ರನ ನಾಳೆ ವಯಸ್ಸಾದಂಗೆ ಕಾಲು ಹಿಡ್ಕೊಂಡು ಕೈ ಹಿಡ್ಕೊಂಡು ನಡ ನುಸಕತ್ತತಿ, ನಡ ಹಿಡ್ಕೊಂತ ಬರೀ ಇದನ್ನೇ ಹೆಣ್ಣು ಹೇಳೋದಾಗತ್ತೆ ನೋಡು. ಈಗ ನಮ್ಮ ಮಾತು ಕೇಳಿಕಂದ್ರೆ ಆಯ್ತು ರೀ ಅತ್ತಿ, ಅವ್ವ ನೀವು ಹೇಳ್ದಂಗೆ ಕೇಳ್ತೀನಿ ರೀ ಅಂದಂಗೆ. ಸರೋಜವಾರ ಫೋನ್ ಮಾಡಿದ್ದರ್ರಿ. ಅಯ್ಯೋ ನಾನು ಅವಸರದಾಗ ನಂದು ಫೋನಿನ ಚಾರ್ಜ್ ಅಲ್ಲಿ ಬಿಟ್ಟು ಬಂದೀನಿ ರೀ, ಅದಕ್ಕೆ ನಿಮಗೆ ಹಚ್ಚಿಲ್ಲೇನು. ಈಕಿ ಫೋನ್ ಅಂಕರು ನೋಡ್ತಾ ಅಂತೇಳಿ ಅಳಿಯಂದ್ರೆ ಕೈಯಾಗ ಕೊಟ್ಬಿಟ್ಟೇನಿ ರೀ ಈಕಿ ಫೋನು. ಈಗ ಭಾಳ ನೋಡ್ಬಾರ್ದಲ್ರಿ, ಕಣ್ಣು ಹಾಳಾಕವು. ಈಕಿ ಕೈಯಾಗ ಫೋನ್ ಕೊಟ್ರೆ ಬರೀ ಹಂಗೆ ಸರ್ಸೋದ ಇದನ್ನ ಮಾಡ್ತಾಳೆ ಈಕಿ. ಮತ್ತು ತೆಲ್ ನೀವು ಬರ್ತೈತಿ, ಅದಕ್ಕೆ ಅಳಿಯಂದ್ರೆ ಕೈಯಾಗ ಕೊಟ್ಟಿದ್ದೆ, ಅದಕ್ಕೆ ನಿಮ್ಗೆ ಹಚ್ಚಿದಂಗೆ ಅದಾಡ್ರಿ. ಅಣ್ಣರು ಮತ್ತು ಸರೋಜಕ್ಕರು ಕೂಡೇ ಬರಾಕತ್ತಾರಂತ್ರಿ ರಶ್ಮಿ ನೋಡಕ್ಕೆ. ಹೌದಾ, ಹಂಗಾರೆ ನನ್ನ ಮಗನ ನೋಡಕ್ಕೆ ಬರಾಕತ್ತಾನ ಕಾಕ. ಯಾವ ಅಪ್ಪನ ಬರಲಿಲ್ಲ ಹಂಗೆ ಅಂತಾಳ್ರಿ. ನಾವು ಒಬ್ಬರು ಒಂದು ಕಡೆ ಹೋದ್ರೆ ಒಬ್ರು ಹೊಲದ ಮುಂದೆ ಇರ್ಬೇಕಾಗತ್ತೆ ರೀ ಯಾಕಾರ. ಅಯ್ಯರಿ ಯಾಕಾರ ನನಗೆ ಗೊತ್ತಿಲ್ಲನ, ಇವಕ್ಕೇನು ಗೊತ್ತೈತಿ. ಈಗಿನ ಹುಡುಗರಿಗೆ ಮೂಗಿನ ಮ್ಯಾಗಿನ ಸಿಟ್ಟು ಒಂದು, ಅಲ್ಲಿ ರೈತರ ಬಾಳಿ ಏನು ಎತ್ತ ಗೊತ್ತಾಗಂಗಿಲ್ಲ ನೋಡ್ರಿ. ಈ ಸತಿ ನಮ್ದು ಮ್ಯಾಗಿನ ಪಟ್ಟಿಗೆ ಬೀಜ ಬಿತ್ತಿದ್ವಿ, ಒಂದು 45,000 ರೂಪಾಯಿ ಹೋದವು.
ಮಳಿನ ಆಗಲಿಲ್ಲ. 50,000 ರೂಪಾಯಿ ನೀರಾಗ ಅದೇನೋ ಹೊಳ್ಯಾಗ ಹುಂಚೆನ್ ತೊಳ್ದಂಗೆ ಆಗ್ಬಿಡ್ತು ನಮ್ಮ ಪರಿಸ್ಥಿತಿ. ನೀರಾವರಿ ತಳಗಿಂದ ಪಟ್ಟಿ ಐತ್ರಿ, ಮ್ಯಾಗಿನ ಪಟ್ಟಿಗೆ ಅದು ನೀರು ಸಾಕಾಗಿಲ್ಲ ಅಂತೇಳಿ ಮ್ಯಾಗ ಅದು ಒಣ ಬೇಸಾಯ ಇದ್ದ ಹಂಗೆ ಹಾಕಿದ್ದೀವ್ರಿ. ಯಾಕಂದ್ರೆ ಎಲ್ಲ ಮಣ್ಪಾಲ ಆತು. ರೈತರ ಬಾಳೆ ಏನೈತ್ರಿ. ಅಯ್ಯೋ ರೈತರ ಪರಿಸ್ಥಿತಿ ಹಿಂಗೆ ನೋಡ್ರಿ. ನಮ್ಮದು ಒಂದು ಕೈ ಹಿಡಿತೈತಿ, ಒಂದು ಕೈ ಬಿಡ್ತೈತಿ. ಒಂದೊಂದು ಸತಿ ಭೂಮಿಗೆ ಬೀಜ ಹಾಕಿವಿ, ಸಾಲ ಸೂಲ ಮಾಡಿ ಮಳಿನ ಆಗಂಗಿಲ್ಲ. ಒಂದೊಂದು ಸತಿ ಗಾಂತೆಗೆ ಮಳೆ ಆಗ್ಬಿಡ್ತೈತಿ, ಬೀಜ ಅಲ್ಲೇ ಭೂಮಿಯಾಗನ ಕಮ್ಮರಿ ಬಿಡ್ತಾವ. ಹಿಂಗತಿ ಐತ್ರಿ, ಇವಕ್ಕೆ ಗೊತ್ತಾಗಂಗಿಲ್ಲ.